ನಮಸ್ಕಾರ ಕರುನಾಡು. ಇವತ್ತು ನಾವು ನಮ್ಮ ಲೈಫ್ನ ಒಂದು ಫಾರ್ ಎವರ್ ಮೂವ್ಮೆಂಟ್ನ ಕ್ಯಾಪ್ಚರ್ ಮಾಡೋಕ್ಕೆ ಮಲೆನಾಡ ಪರಿಸಿದ್ಧ ತಾಣ ಕೃಷ್ಣ ತನ್ನ ಭಕ್ತನಿಗೆ ಭಕ್ತನಾದ ಊರಲ್ಲಿರೋ ಆ ನೆಲೆಯಲ್ಲಿ ಒಂದು ಒಳ್ಳೆ ಜಾಗಕ್ಕೆ ನಿಮ್ನೆಲ್ಲರನ್ನು ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ಜರ್ನಿ ಸ್ಟಾರ್ಟ್ ಮಾಡೋಣ. ಕಳೆದ ವರ್ಷದ ನಮ್ಮ ಫೇವ್ರೆಟ್ ಮೆಮೊರಿಗಳಲ್ಲಿ ಒಂದು ಈ ಜರ್ನಿ ಶುರುವಾಗಿದ್ದು ಉಡುಪಿ ದೇವಸ್ಥಾನ, ಅಲ್ಲಿಂದ ಇನ್ನೊಂದು ಬ್ಯೂಟಿಫುಲ್ ಲೊಕೇಶನ್, ಕೊನೆಗೆ ಬೀಚು. ನಿಜ ಹೇಳಬೇಕು ಅಂದ್ರೆ ಆ ದಿನ ನಾವು ಎಲ್ಲಿಗೆ ಹೋದ್ರು ಮಳೆಯೇ ನಮ್ಮ ಜೊತೆ ಇತ್ತು. ಒಂದೊಂದು ಲೊಕೇಶನ್ಗೆ ಹೋಗಿ ಈಗ ಮಳೆ ನಿಂತಿರಬಹುದು ಅಂದ್ಕೊಂಡ್ರೆ ಮತ್ತೆ ಶುರು. ಆದರೂ ಆ ಮಳೆಯ ಮಧ್ಯ ನಮ್ಮ ಮೆಮೊರೀಸ್ ಕ್ರಿಯೇಟ್ ಆಯಿತು. ಮಳೆನೂ ನಮ್ಮ ಖುಷಿನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಅದು ನಾವು ಹೋದ ಜಾಗಕ್ಕೆಲ್ಲ ಕರ್ಕೊಂಡು ಬರ್ತಾ ಇತ್ತು. ನಾವು ಮಳೆಯಲ್ಲಿ ಅದರ ಸುಂದರ ಕ್ಷಣ ನೆನಪು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇನ್ನೊಂದು ಫನ್ನಿ ವಿಷಯ ಹೇಳಬೇಕು. ನನ್ನ ಹಸ್ಬೆಂಡ್ಗೆ ಫೋಟೋಶೂಟ್ ಕ್ಯಾಮ್ರಾ ಮುಂದೆ ಪೋಸ್ ಕೊಡಬೇಕು ಅಂದರೆ ಎಕ್ಸ್ಪೀರಿಯನ್ಸೇ ಇರಲಿಲ್ಲ. ಆದ್ರಿಂದ ತುಂಬ ಕಾಮಿಡಿ ಮೂಮೆಂಟ್ಸ್ ಆಯಿತು. ನಾವೆಲ್ಲ ನಗ್ತಾ ಶೂಟ್ ಮಾಡಿದ್ವಿ. ದುರಾದೃಷ್ಟ ಆ ಫನ್ನಿ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ. ಇವತ್ತು ನೆನೆಸ್ಕೊಂಡ್ರು ನಗು ಬರುತ್ತೆ. ಇನ್ನು ತುಂಬ ಕ್ಲಿಪ್ಸ್ ಮಿಸ್ ಆಗಿದೆ. ಯಾಕಂದರೆ ಆ ಸಮಯದಲ್ಲಿ ಕ್ಯಾಮ್ರಾಗಿಂತ ಆ ಕ್ಷಣಗಳು ಎಂಜಾಯ್ ಮಾಡಿದ್ದೆ ನಾವು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ವಿ. ಅದರಲ್ಲೂ ಸಿಕ್ಕಿರೋ ಮೆಮೊರೀಸ್ಗಳನ್ನ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಜರ್ನಿಯಲ್ಲಿ ನನ್ನ ಜೊತೆ ಇದ್ದು ಪ್ರತಿ ಕ್ಷಣದಲ್ಲೂ ಸಪೋರ್ಟ್ ಮಾಡಿದ್ದು ನನ್ನ ಕುಚಿಕು. ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್. ಆದರೂ ಒಂಥರ ಮಜಾ, ಎಂಜಾಯ್ಮೆಂಟ್ಸ್. ನಮ್ಮ ಸಪೋರ್ಟ್ ಆಗಿ ನಿಂತಿರೋ ನನ್ನ ತಮ್ಮ ಆ್ಯಂಡ್ ನನ್ನ ಕುಚಿಕು ಆ್ಯಂಡ್ ಕ್ಯಾಮ್ರಾಮ್ಯಾನ್ಸ್ ಅವರೆಲ್ಲ ತುಂಬ ಸ್ಟ್ರಗಲ್ ಇತ್ತು. ಈ ಸ್ಟ್ರಗಲ್ ಅಂದರೆ ಅಲ್ಲಿ ಸ್ಟ್ರಗಲ್ ಅನ್ನೋದಕ್ಕಿಂತ ಕಾಮಿಡಿ ಮೂಮೆಂಟ್ಸ್ ಇತ್ತು ಮಧ್ಯ ಬೀಚಲ್ಲಿ. ಬಟ್ ಆದರೆ ಇವರಿಬ್ರು ಹೇಗಂದ್ರೆ ಗೈಸ್, ನೀವು ನೋಡ್ತಿರ್ಬೋದು, ಅವ್ರದ್ದೇ ಅವ್ರ ಲೋಕದಲ್ಲಿ ಮುಳುಗೋಗಿದ್ರು. ಅಷ್ಟು ಎಂಜಾಯ್ ಮಾಡಿಕೊಂಡು ನಾವಿಲ್ಲಿ ಕಷ್ಟಪಡ್ತಿದ್ರೆ ಮಳೆಯಲ್ಲಿ ಅವರು ಒಳ್ಳೆ ಚಿಕ್ಕ ಮಕ್ಕಳುಗಳ ಥರ ಆಟ ಆಡ್ಕೊಂಡು ಜಾಲಿಯಾಗಿದ್ರು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರೀ ವೆಡ್ಡಿಂಗ್ ಸಾಂಗ್ ಶೂಟ್ ವಿಡಿಯೋ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮೂಲಕ ಸಾಂಗ್ ವಿಡಿಯೋ ಅಂತ ತಿಳಿಸಿ. ನಿಮ್ಮ ಸಪೋರ್ಟ್ ಚೆನ್ನಾಗಿದ್ದರೆ ಅದನ್ನು ಬೇಗ ಅಪ್ಲೋಡ್ ಮಾಡ್ತೀವಿ. ಮತ್ತೊಂದು ಹೊಸ ವ್ಲಾಗ್ನಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್.